ಸಕಲ ಪ್ರಜೆಗಳು ಕ್ಷೇಮವೇ ನೈ ಸಕಲ ಪ್ರಜೆಗಳು ವರಮಾಂತಿ ವಾರ್ಚನೆ ಕ್ಷೇಮವೇ ನೈ ಸಕಲ ಪ್ರಜೆಗಳು ಕಾಲ ಕಾಲಕ್ಕೆ ಮಳೆಗಳಾಗಿ ಮಂತ್ರಿ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದ ಪೈರುಗಳಿಳೆಯೋ ಎಲ್ಲವ ಮಂತ್ರಿ ಬೆಳೆದ ಪೈರುಗಳಿಳೆಯೋ ಎಲ್ಲವ ಸುಲಲಿ ತಾಂಗಿ ಬಿಹಾರೆ ಪ್ರಜೆಗಳು ಮಂತ್ರಿ ಕ್ಷೇಮವೇ ನೈ ಸಕಲ ಪ್ರಜೆಗಳು ವರಮಾಂತಿ ವಾರ್ಚನೆ ಕ್ಷೇಮವೇ ನೈ ಸಕಲ ಪ್ರಜೆಗಳು ಮಂತ್ರಿ ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಪ್ರಜೆಗಳರು ಸುಖ ಶಾಂತಿಯಿಂದ ಅದನ್ನು ತಿಳಿಸು. ಪ್ರಭು ವಿಘ್ನಾಸ್ವೇನು ಧರಣಿ ಸದ ಅದೇ ಧರಣಿ ಸದ ಸುಗುಣಕರ ವರರಾಜ್ಯವ ಪರಿಪಾಲಿಸು ಪ್ರಭು ಮನದಿ ಮೋಸವ ಮರುತ ಜಗದಳು ಮನದಿ ಮೋಸವ ಮರುತ ಜಗದಳು ಮಾನವರಿಯ ಕರುಣೆಯಿಂದಲೇ ಮನದಿ ಮೋಸವ ಮರುತ ಜಗದಳು ಮಾನವರಿಯ ಕರುಣೆಯಿಂದಲೇ ಸರಾಜದಲ್ಲಿ ರಾಜಪುರ ಸುಗುಣಕರ ವರರಾಜವ ಪರಿಪಾಲಿಸು ಈಶ್ವರ ಪ್ರಭು ಮಂತ್ರಿ ಋತಭ ಸಿಂಹವ ಏಕರಾಸಿಯಳು ಋತಭ ಸಿಂಹವ ಏಕರಾಸಿ ಸಲಯ ಜೀವಿಸಿ ಸಲಯ ಜೀವಿಸಿ ಏಕಭಾವತಿ ಹರಿಯ ಪಾದವ ಪೂಜಿಸುತ್ತಲೆ ಹರಿಯ ಪಾದವ ಪೂಜಿಸುತ್ತಲೆ ದಾಸನಿ ಸದ ಸುಗುಣಕರ ವರರಾಜ್ಯ ಪರಿಪಾಲಿಸು ದಾಸೀಶ್ವರ ಪ್ರಭು ಮಂತ್ರಿ ಇಷ್ಟೇ ಅಲ್ಲದೆ ಮತ್ತೆ ಹೇಳೋದು ಕೇಳಿ ಇಳೆಗೊಡೆಯ ಕಾಲ ಕಾಲಕ್ಕೆ ಇಳೆಗೊಡೆಯ ಕಾಲ ಕಾಲಕ್ಕೆ ಮಳೆಗೈ ಬೀಳುತ್ತೆ ಬೆಳೆದ ಪೈರುಗಳ ಸುಖದಿಂದಿಪುದೈ ಪ್ರಭು ಮಂತ್ರಿ ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ನಿತ್ಯ ಕರ್ಮ ವಿತ್ತರವಾಗಿ ಸತ್ತ ರಥೋತ್ಸವದ ಸಂಪನ್ನ ದಿಡಿಸಿಕೊಂಡು ಸುಖದಿಂದ ಬಳಸ್ತಿರೋರು ಮಧ್ಯಾಹ್ನಪ್ಪಣೆ ಬಹಳ ಸಂತೋಷವಾಯಿತು. ಇನ್ನ ಬೆಳೆದು ಕುಳಿತುಕೋ. ಅಪ್ಪಣೆ ಸೈನಾಧೀಶನೇ ಮಹಾರಾಜ. ಸೈನಾಧೀಶನೇ ಪೇಳು ಬೇಗನೆ ನಮ್ಮ ಸೈನ್ಯದ ಪರೆಯದ ಮರೆಯದ ಎನ್ನಳು ಸೈನಾಧೀಶನೇ ಪೇಳು ಬೇಗನೆ ಸುತ್ತಲಿರುವ ರಾಜರೆಲ್ಲರೂ ಸೈನ್ಯಾಧೀಶನೇ ಬೇಡೋ ಬೇಗನೆ
ನಮ್ಮ ಸೈನ್ಯದ ಪರ್ಯದೆ ಮರೆಯದೆ ಎನ್ನಳು ಸೈನ್ಯಾಧೀಶನೇ ಪೇಳು ಬೇಗನೆ ಸೈನ್ಯಾಧೀಶನೇ ಮಹಾರಾಜ ಸುತ್ತಲಿರುವ ರಾಜರೆಲ್ಲರೂ ಸೈನ್ಯಾಧೀಶನೇ ಮಹಾರಾಜ ಸುತ್ತಲಿರುವ ರಾಜರೆಲ್ಲರೂ ಮಿತ್ರರಂತೆ ಬಾಳುತ್ತೇರ್ಕರೆ ಸೈನ್ಯಾಧೀಶನೇ ಮಹಾರಾಜ ಸುತ್ತಲಿರುವ ರಾಜರೆಲ್ಲರೂ ಮಿತ್ರರಂತೆ ಬಾಳುತ್ತೇರ್ಕರೆ ಸೈನ್ಯಾಧೀಶನೇ ಪೇಳು ಬೇಗನೆ ನಮ್ಮ ಸೈನ್ಯದ ಪರೆಯದೆ ಮರೆಯದೆ ಎನ್ನಳು ಸೈನ್ಯಾಧೀಶನೇ ಪೇಳು ಬೇಗನೆ ಶತ್ರು ಬಾಣ ಪ್ರಯೋಗದೊಳಗೆ ಸೈನ್ಯಾಧೀಶನೇ ಮಹಾರಾಜ ಶಸ್ತ್ರ ಬಾಣ ಪ್ರಯೋಗದೊಳಗೆ ನಿಪುಣರೇ ಸೈನ್ಯವು ಮಂತ್ರಿ ಮಹಾಪ್ರಭು ನಿಪುಣ ಸೈನ್ಯವು ಹೊರದೇಶ ರಾಜರೆಲ್ಲರೂ ಹೊರದೇಶ ರಾಜರೆಲ್ಲರೂ ಹೊರದೇಶ ರಾಜರೆಲ್ಲರೂ ನಮ್ಮ ಸೈನ್ಯಕ್ಕೆ ಬೆದರಿ ಬೆದರಿ ಅಲ್ಲಾಡುತ್ತಿರುವರೆ ಮಹಾರಾಜ ಸೈನ್ಯಾಧೀಶನೇ ಮಹಾರಾಜ ನಮ್ಮ ಸೈನ್ಯವು ಯಾವ ರೀತಿ ಅದನ್ನು ತಿಳಿಸು ಆಜ್ಞಾಪನೆಯಾಗಲಿ ಮಹಾಪ್ರಭು ತನ್ನ ಲಾಲಿಸು ತರಗದೆ ಮೇಲೆ ಹೊರ ಸೈನ್ಯವನ್ನು ಅಪರಿಸುವೆ ಲಾಲಿಸು ತರಗದೆ ಮೇಲೆ ಹೊರ ಸೈನ್ಯವನ್ನು ಅಪರಿಸುತ್ತದೆ ಶುಭೋದಯದಿಂದ ವಿಭಾವ ಸುತ್ತದೆ ಮೆರೆಯುವರೆ ಮಹಾರಾಜ ಶುಭೋದಯದಿಂದ ವಿಭಾವ ಸುತ್ತದೆ ಮೆರೆಯುವರೆ ಮಗದ ಕೇರಳ ಬರ್ಬರ ಆಂಧ್ರ ಪ್ರದೇಶದ ಅರಸುಗಳ ಎಂದು ಮಗದ ಕೇರಳ ಬರ್ಬರ ಆಂಧ್ರ ಪ್ರದೇಶದ ಅರಸುಗಳ ಚೆಂದಾಡಿ ನೆಮ್ಮಯ ಸುಂದರ ನಾಮ ಆನಂದದಿಂದಲೇ ಹೊಗಳುವರೆ ಚೆಂದಾಡಿ ನೆಮ್ಮಯ ಸುಂದರ ನಾಮ ಆನಂದದಿಂದಲೇ ಹೊಗಳುವರೆ ಅರಸನೆ ಲಾಲಿಸು ಸರಸದಿನರೆ ಹೊರ ಸೈನ್ಯವನ್ನು ಅಪರಿಸುತ್ತದೆ ಮಹಾರಾಜ ಸೈನ್ಯಾಧೀಶನೇ ನಮ್ಮ ಸೈನ್ಯವು ಸದಾ ಉಭಯ ಶತ್ರುಗಳ ಪಡೆಯನ್ನು ಅಡಗಿಸಿ ನಿರಂತರವು ತಮ್ಮ ಚರಣ ಸೇವಕರನ್ನಾಗಿಸಿ ಮಾಡಿರುವೆನು ಮತ್ತೇನಪ್ಪಣೆ ಮಹಾಪ್ರಭು ಬಹಳ ಸಂತೋಷವಾಯಿತು ಅಪ್ಪಣೆ ಆಗಲಿ ಮಹಾಪ್ರಭು ನಿನ್ನಪ್ಪಣೆ ಕುಳಿತುಕೋ ಮಂತ್ರಿ ಮಹಾಪ್ರಭು ಸೈನ್ಯಾಧೀಶನೇ ಮಹಾಪ್ರಭು ನಿನ್ನಂತ ಮಂತ್ರಿಯು ನಿನ್ನಂತ ಸೈನ್ಯಾಧೀಶನು ನನ್ನ ರಾಜ್ಯರು ನನಗೆ ಕುಂದು ಅಂದರೇನು ಬೇಷ್ ಈ ನಿಮ್ಮ ಸೌರಶಾಸ್ತ್ರ ನೋಡಿ ನಾನು ಬಹಳ ಸಂತೋಷವಾಯಿತು ಹರರೇ ಎನ್ನಯ ಸಮಾನರಾರು ಹರರೇ ಎನ್ನಯ ಸಮಾನರಾರು ಹರರೇ ಎನ್ನಯ ಸಮಾನರಾರು ಹರರೇ ಎನ್ನಯ ಸಮಾನರಾರು ಕರಳೆಯ ಯಾರಿ ಹರೈ ಸುರಪತಿಯಂತೆ ಸಭೆಗೆ ಬಂದು ರಾಜ್ಯವನ ನಾಳ್ವೆ ಹರರೇ ಎನ್ನಯ ಸಮಾನರಾರು ಹರರೇ ಎನ್ನಯ ಸಮಾನರಾರು ಸುರಪತಿಯಂತೆ ಹಾರಿ ಹರೈ ಸುರಪತಿಯಂತೆ ಸಭೆಗೆ ಬಂದು ರಾಜ್ಯವನ ನಾಳ್ವೆ ರಾಜಾದಿರಾಜ ತೇಜೋ ವಿಹಾರ ಮಂತ್ರಿ ಸೈನ್ಯಾಧೀಶನೇ ರಾಜಾದಿರಾಜ ತೇಜೋ ವಿಹಾರ ರಾಜಾದಿರಾಜ ತೇಜೋ ವಿಹಾರ ರಾಜಾದಿರಾಜ ತೇಜೋ ವಿಹಾರ ಹರ ಹರ ಸಮನಿ ಹರೈ
ಸುರಪತಿಯಂತೆ ಸಭೆಗೆ ಬಂದು ರಾಜ್ಯವನ ನಾಳ್ವೆ. ಹರರೇ ಎನ್ನಯ ಸಮಾನರಾರು, ಹರರೇ ಎನ್ನಯ ಸಮಾನರಾರು, ಹರೈ. ಮಂತ್ರಿ, ಹಾ ಪ್ರಭು. ಸೈನ್ಯಾಧೀಶನೇ, ಮಹಾರಾಜ, ಕಳಿಂಗ ರಾಜ್ಯಕ್ಕೆ ಒಡೆಯನಾದ ರಾಜಸದರಸನು ಕಾರಣಾಂತಗಳಿಂದ ತನ್ನ ಹೆಂಡತಿಯನ್ನು ಎಲ್ಲೋ ದೇಶಾಂತರ ಕರೆದುಕೊಂಡು ಹೋಗಿರುವನಂತೆ. ಅವನ ಮಂತ್ರಿಯು ಅವನ ರಾಜ್ಯವನ್ನು ಆಳುತ್ತಿರುವಂತೆ. ನಾವು ಈಗ ಸೈನ್ಯ ಸಮೇತ ಹೋಗಿ ಆ ರಾಜ್ಯವನ್ನು ಆಕ್ರಮಿಸಿ ಆ ರಾಜ್ಯವನ್ನು ನಾವು ಆಳೋಣ, ಆ ಮಂತ್ರಿಯನ್ನು ಸೆರೆಯಲ್ಲಿ ಇಡೋಣ. ಮಂತ್ರಿ, ರಥವನ್ನು ಸಿದ್ಧಪಡಿಸು. ಸೈನ್ಯಾಧೀಶನೇ, ನೀನು ಸೈನ್ಯವನ್ನು ಸಿದ್ಧಪಡಿಸು. ಯತಪೋದನ ಕರೆ ಯತಪೋದನ ರಾಜೇಂದ್ರ, ಎಲ್ಲಿರುವೆ? ನಿನ್ನ ನೆಲೆಯೇ ಕಾಣುತ್ತಿಲ್ಲವಲ್ಲ. ನೀನಿಲ್ಲದ ಅರಮನೆಯು ಸ್ಮರಣ ಅಂತ ಕಾಣುತ್ತಿರುವುದು. ಹಾಯ್ ಭಗವಂತ, ಎಲ್ಲಿರುವೆ? ನಮ್ಮ ರಾಜರ ರಾಣಿಯನ್ನು ನೀನೇ ಕಾಪಾಡಬೇಕು ಸ್ವಾಮಿ. ಪದಾಂಧ, ನಿಲ್ಲು. ಎಲ್ಲು ಹೋಗುವೆಯ? ಬಿಗಿಸುವೆ ನಿನ್ನ, ಬಿಗಿಸುವೆ ನಿನ್ನ. ಎಲ್ಲಿ ಹೋದನ ನಿಮ್ಮಯ ರಾಜನೋ ಹೇಳದಿದನೆ ಶಿಕ್ಷಿಸುವೆನು ಅದಮ. ಅದಮ ಅದಾಂಧ, ನಿಮ್ಮ ರಾಜನೆಲ್ಲಬಹುದು ಸರಿಯಾಗಿ ಹೇಳು, ಇಲ್ಲವಾದ ನಿನ್ನ ಶಿಕ್ಷಿಸುವನು ಮದಾಂಧ. ಹೇ ಮದಾಂಧ, ನೀನು ಯಾರು? ಮದಾಂಧ, ನೀನು ಯಾರು? ಇಲ್ಲಿ ಬರೋ ಕಾರಣವೇನು? ಮದಾಂಧ, ನಿನಗೆ ಯಾವ ಯುದ್ಧ ಬರುವುದು? ನನಗೆ ಮಲ್ಲ ಯುದ್ಧ ಬರುವುದು. ಸರಿ, ಆ ಕಡೆ ನಿಲ್ಲು. ಮದಾಂಧ, ಯಾರಲ್ಲಿ? ಮಹಾರಾಜ, ಈ ಮಂತ್ರಿಯನ್ನು ಸೋಲಿಸಿದಾಯಿತು. ಇವರನ್ನು ಸೆರೆಮನೆಯಲ್ಲಿಡಿ. ಅಪ್ಪಣೆ ಆಗಲೇ ಮಹಾಪ್ರಭು. ನಾವಿನ್ನು ಈ ರಾಜ್ಯಭಾರ ಮಾಡೋಣ. ಅಪ್ಪಣೆ ಆಗಲೇ ಮಹಾಪ್ರಭು. ಮಂತ್ರಿ, ಮಹಾಪ್ರಭು, ಈ ಮೂರ್ಖರನ್ನು ಬಂಧಿಸಿ ಕಾರಾಗೃಹಕ್ಕೆ ಬಂಧಿಸಿ. ಅಪ್ಪಣೆ ಆಗಲೇ ಮಹಾಪ್ರಭು. ಬಲ್ಲ 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 ಸಮನಾರಿ ಹರು ಜಗದಿ ಜಗದಿ ಜಗದಿ. ನಮಗೆ ವಾರ್ತೆ ಹಿಡಿದು ಹಿಡಿದಡೆ, ನಮಗೆ ವಾರ್ತೆಗಳು ಹಿಡಿದು ಹಿಡಿದಡೆ. ರಭಸದಿಂದ ಭುವನ ಪಡೆ. ಮಂತ್ರಿ, ರಭಸದಿಂದ ಭುವನ ಪಡೆ. ರಭಸದಿಂದ ಭುವನ ಪಡೆ. ಬಲ್ಲ ಸಾಧಿಸುವ
ಸುರೇಂದ್ರನಂತೆ ಮುದಾದಿ ಅದಾದಿ ಸುರೇಂದ್ರನಂತೆ ತಲೆ ಬಡಿವೆ ನಾಂ ಬಲೆ ಬಲ ಬಲ ನಮನಾದಿ ಹರು ಜಗದಿ 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 ಕೆಳಗೆ ಸೌಖ್ಯಂ ಪಿಡಿಕೆ ಸಿಕ್ಕಿದಡ ಪೊಡು ಪೊಡು ಗೆಟ್ಟಿ ಕೆಳಗೆ ನಾಂ ಕೆಳಗೆ ಸೌಖ್ಯಂ ಪಿಡಿಕೆ ಸಿಕ್ಕಿದಡ ಪೊಡು ಪೊಡು ಗೆಟ್ಟಿ ಕೆಳಗೆ ನಾಂ ಕೆಳಗೆ ಸೌಖ್ಯಂ ಪಿಡಿಕೆ ಸಿಕ್ಕಿದಡ ಪೊಡು ಪೊಡು ಗೆಟ್ಟಿ ಕೆಳಗೆ ನಾಂ ಬಲ ಬಲಿರ ಬಲಿಸಿದನಂತೆ ಬಲ ಬಲಿರ ಬಲಿಸಿದನಂತೆ ಬಲ ಬಲಿರ ನಂ ಬಲಿಸಿದನಗೆ ಬಲ ಲವದಾದಿ ಹರು ಜಗದಿ 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 ಮಂತ್ರಿ ಮಹಾಪ್ರಭು ಸೈನ್ಯಾಧೀಶನೇ ಮಹಾರಾಜ ಇನ್ನು ನಮ್ಮನ್ನು ಜಯಿಸುವರಾರು ಜಯಿಸುವರಾರು ಹೌದು ಮಹಾಪ್ರಭು ಋಣವೆಂಬ ಸೂತ್ರಕವು ಬಲು ಬಾಧೆಗೊಳಿಸುವುದು ಮರ ಋಣವೆಂಬ ಸೂತ್ರಕವು ಬಲು ಬಾಧೆಗೊಳಿಸುವುದು ಕುಮಾರ, ನಾವು ಇವರ ಮನೆಗೆ ಬಂದು ಬಹುದಿನಗಳಾಯಿತು. ಇವರ ಮನೆಯ ಅನ್ನದೃಣವು ನಮ್ಮನ್ನು ಪರಿಪರಿಯಾಗಿ ಬಾಧಿಸುತ್ತಿರುವುದು. ಆದ ಕಾರಣ ನಮ್ಮನ್ನು ಯಾರಿಗಾದರೂ ವಿಕ್ಕರಿಸಿ ಇವರ ಮನೆಯ ಅನ್ನದ ಋಣವನ್ನು ಪರಿಹರಿಸಿಕೊಳ್ಳಬೇಕು ಅಲ್ಲವೇ ಕಂದ? ಹೌದು ಅಮ್ಮ. ಅಮ್ಮ, ಇದೇನಮ್ಮ ಈ ದಿನ ಇಂಥ ಮಾತಾಡುತ್ತಿರುವೆ? ನಿನಗಂತ ತೊಂದರೆ ಏನಾದ್ರೂ ಕೊಟ್ಟಿವೇನಮ್ಮ? ಬೇಡಮ್ಮ ಬೇಡ, ಈ ರೀತಿ ಆಡುವುದು ಸರಿ ಇಲ್ಲಮ್ಮ. ಅಣ್ಣಯ್ಯ, ಇದರಲ್ಲಿ ನಿಮ್ಮ ಅಪರಾಧವೇನೂ ಇಲ್ಲ. ಆದರೆ ನಾವು ನಿಮ್ಮ ಮನೆಗೆ ಬಂದು ಬಹುದಿನಗಳಾಯಿತು. ನಿಮ್ಮ ಮನೆಯ ಅನ್ನದೃಣವು ನಮ್ಮನ್ನು ಪರಿಪರಿಯಾಗಿ ಬಾಧಿಸುತ್ತಿರುವುದು ಅಣ್ಣಯ್ಯ. ನಮ್ಮನ್ನು ಯಾರಿಗಾದ್ರೂ ವಿಕ್ರಯಿಸಿ ನಿಮ್ಮ ಮನೆಯ ಅನ್ನದೃಣವನ್ನು ಪರಿಹರಿಸಿಕೊಳ್ಳಿ ಅಣ್ಣಯ್ಯ. ಬೇಡಮ್ಮ ಬೇಡ, ಈ ರೀತಿ ಆಡುವುದು ಸರಿ ಇಲ್ಲಮ್ಮ. ಅಮ್ಮ, ನಮಗೆ ಪುತ್ರ ಸಂತಾನವೂ ಸಹ ಇಲ್ಲ. ಈ ನಿನ್ನ ಮಗನನ್ನು ನಮ್ಮ ಮಗನಂತೆ ನಂಬಿ ಸಾಕಿಕೊಂಡಿದ್ದೀವಲ್ಲಮ್ಮ. ಬೇಡಮ್ಮ ಬೇಡ, ಈ ರೀತಿ ಆಡುವುದು ಸರಿ ಇಲ್ಲಮ್ಮ. ಅಣ್ಣಯ್ಯ, ನೀವು ನನ್ನ ಮಾತನ್ನು ನಿರಾಕರಿಸಿದರೆ ನಾನು ನಿಮ್ಮ ಮನೆಯಲ್ಲಿ ಒಂದು ತೊಟ್ಟು ಜಲವನ್ನೂ ಸಹ ಸೇವಿಸುವುದಿಲ್ಲ ಅಣ್ಣಯ್ಯ.
ಎಲ್ಲೇ ಎತ್ತೋ ಆಗ್ಬಿಟ್ಲಪ್ಪ ಇವಳು ಹುಡ್ಕೋದೇ ಒಂದು ಬಾಧೆ ಆಗಿದೆ ಯಾಕೆ ಏನಂತ ನೀನ್ ಓಡಾಡ್ತಾ ಇದ್ದಾರೆ? ನೋಡ ಇವತ್ ನಮ್ಮ ಮನೆ ಬಿಟ್ಬಿಟ್ಟು ಎಲ್ಲೋ ಬೇರೆ ಕಡೆ ಹೋಗಕ್ಕ ರೆಡಿಯಾಗಿ ಅವ್ರು ಏನೇ ವಿಚಾರಿಸೆ ನಾನು ಎಷ್ಟು ಕೇಳ್ಕೊಂಡ್ರು ನನ್ನ ಮಾತೇ ಕೇಳ್ತಾ ಇಲ್ಲ. ನೀನ ಹೇಳು. ಏಕೆ ತಾಯಿ, ನಮ್ಮಿಂದ ಏನಾದರೂ ಅಪರಾಧವಾಯಿತೆ ಅಮ್ಮ? ಇಲ್ಲ ತಾಯಿ, ನಿಮ್ಮಿಂದ ನಮಗೆ ಯಾವ ಅಪರಾಧವೂ ಆಗಿಲ್ಲ. ಆದ್ರೆ ನಿಮ್ಮ ಮನೆ ಅನ್ನದ್ರುಣವು ನಮ್ಮನ್ನು ಬಹಳವಾಗಿ ಬಾಧಿಸುತ್ತಿರುವುದು ನೋಡ್ದೆ. ನಮ್ಮನ್ನು ಯಾರೇ ಅದಕ್ಕೆ ಹೇಳೋದು ಒಂದು ಮಗುನು ಕೊಡ ಮಲ್ಲಿಕಾಯಿ ಮುಖದವನೇ ಅಂತ. ದೇವ್ರು ಇವಾಗ ಒಣಗುಡ್ಸ್ತಾವನೆ ನಿಂಕ. ಇವಾಗ ಅವ್ರ ಹೋಗ್ತಾರೆ, ನೀನ್ ಹೋಗ್ಬಿಡು. ಇನ್ನೇನ್ ಮಾಡೋಕ್ಕೂ ಸಾಧ್ಯವಿಲ್ಲ. ನಮ್ಮ ಮನೆ ಬಿಟ್ಟು ಹೋಗ್ತಾವ್ರೆ. ನಾನು ಪೇಟೆಗೆ ಹೋಗಿ ಬಟ್ಟೆ ಬರೆಯನ್ನು ತರ್ತೀನಿ. ಈ ಮಗುಗೂ ಈಕೆ ಸ್ನಾನ ಮಾಡಿಸು. ಸರಿ ಸರಿ ಬಾಮ್ಮ ಬಾರೇ ಇಲ್ಲೇ. ಅಮ್ಮ ಅಣ್ಣಯ್ಯ, ಮುಂದೆ ಕಾಣುವ ಪಟ್ಟಣದಲ್ಲಿ ನಿಮ್ಮನ್ನು ಯಾರಿಗಾದ್ರೂ ಮರೆಸ್ತೇನೆ ನಡಿಯಮ್ಮ. ಹಾಗೆ ಆಗ್ಲಿ, ನಡೀರಿ ಅಣ್ಣಯ್ಯ. ಅಣ್ಣಯ್ಯ, ಅಲ್ಲಿ ನೋಡಿ, ಅಲ್ಲೊಂದು ದೇವಾಲಯವು ಕಾಣುತ್ತಿರುವುದು. ನಾವು ಅಲ್ಲಿಗೆ ಹೋಗಿ ಆ ಪರಮಾತ್ಮನನ್ನು ಪ್ರಾರ್ಥಿಸಿ ಅನಂತರ ಮುಂದೆ ಹೋಗೋಣ. ಜಯ ಮುರಳಿ ವನ ಮುರಳಿ ನವ ಮೋಹನ ಜಯ ಮುರಳಿ ಶ್ರೀ ವನ ಮುರಳಿ. ಪರಪಯನ ನಾರಾಯಣ ಜಯ ಮುರಳಿ ಶ್ರೀ ವನ ಮುರಳಿ ನವ ಮೋಹನ ಜಯ ಮುರಳಿ ಶ್ರೀ ವನ ಮುರಳಿ. ಅಮ್ಮ, ದೇವರ ದರ್ಶನವನ್ನ ಆಯ್ತು, ಮುಂದೆ ಪ್ರಯಾಣ ಮಾಡೋದು ನಡೆಯಮ್ಮ. ಹಾಗೆ ಆಗ್ಲಿ, ನಡೀರಿ ಅಣ್ಣಯ್ಯ. ಅಮ್ಮ, ಮುಂದೆ ಮುಂದೆ ಕಾಣುವ ಬೀದಿಯಲ್ಲಿ ಯಾರಿಗಾದ್ರೂ ಮಾಡ್ತೇನೆ ಬಾಮ್ಮ. ಹಾಗೆ ಆಗ್ಲಿ, ನಡೀರಿ ಅಣ್ಣಯ್ಯ. ಮಾರೋವೆನಾ ರೀ ಕೊಳ್ಳಿರಿ ಪುರದ ಜನರೇ ಹೇಳಿದ ಕೆಲಸ ಹೇಳಿದ ಕೆಲಸ ಮಾಡುವಳು ಈಕೆ ಮಾರೋವೆ ನಾರಿ ಎಲ್ಲೋ ಕೊಳ್ಳಿರಿ ಪುರದ ಜನರೇ. ಅಯ್ಯ ಪುಣ್ಯಾತ್ಮಗಳೇರ, ಈಕೆಯನ್ನು ಈ ಕಂದನನ್ನು ಮಾರುತ್ತೇನೆ, ಯಾರಾದ್ರೂ ಕೊಂಡುಕೊಳ್ಳುವುದಿದೆ ಕೊಂಡುಕೊಳ್ಳಬಹುದು ಸ್ವಾಮಿ. ಈಕೆ ಮಹಾಪತಿರತಿಯು ಹಾಗೂ ಹೇಳಿದ ಕೆಲಸಗಳೆಲ್ಲ ತಿರ್ಸಾವಹಿಸಿ ಮಾಡುವಳು ಸ್ವಾಮಿ. ಅಮ್ಮ, ಇಲ್ಲಿ ಯಾರು ಕೇಳುವರಿಲ್ಲ. ಆ ಮುಂದೆ ಕಾಣುವ ಬ್ರಾಹ್ಮಣರ ಬೀದಿಯಲ್ಲಿ ಯಾರಿಗಾದ್ರೂ ಮಾರುತ್ತೇನೆ ಬಾಮ್ಮ, ಹೋಗೋಣ. ಹಾಗೆ ಆಗ್ಲಿ, ನಡೀರಿ ಅಣ್ಣಯ್ಯ. ನರ ಜನ್ಮವೇ ತಕೆ ಶ್ರೀ ಅಭಿನಯದ ನರ ಜನ್ಮವೇ ತಕೆ ಹರಿಯ ಕೊಂಡಾಡದ ನಾಲಿಗೆ ಹರಿಯ ಕೊಂಡಾಡದ ನಾಲಿಗೆ ಹರಿಯ ಹರಿಯ
ಸ್ತನವೇಕೆ ವೇದವನೋ ಓದದ ವಿಪ್ರವತನವೇಕೆ ಕಾವಲರಿಯದ ಕೇತಿಯರೇಕೆ ಕಾವಲರಿಯದ ಕೇತಿಯರೇಕೆ ಕ್ರೋಧವ ಬಿಡದ ಸನ್ಯಾಸಿತನವೇಕೆ ಕ್ರೋಧವ ಬಿಡದ ಸನ್ಯಾಸಿತನವೇಕೆ ಆದರವಿಲ್ಲದೂಟ ಅಮೃತನವೇಕೆ ಆದರವಿಲ್ಲದೂಟ ಅಮೃತನವೇಕೆ ಹರಿಯೇ 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 ತಾಯಿ ತಂದೆಗಳ ಸಲಹದ ಮಗನೇಕೆ ತಾಯಿ ತಂದೆಗಳ ಸಲಹದ ಮಗನೇಕೆ ಮಾತು ಕೇಳದ ಸೊಸೆ ತಾನಿರಲೇಕೆ ಮಾತು ಕೇಳದ ಸೊಸೆ ತಾನಿರಲೇಕೆ ಕ್ರೋಧವ ಬಿಡದ ಸನ್ಯಾಸಿತನವೇಕೆ ಕ್ರೋಧವ ಬಿಡದ ಸನ್ಯಾಸಿತನವೇಕೆ ಆದರವಿಲ್ಲದೂಟ ಅಮೃತನವೇಕೆ ಆದರವಿಲ್ಲದೂಟ ಅಮೃತನವೇಕೆ ಹರಿಯೇ 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 ನಮ್ಮ ಮನೆಯಲ್ಲಿ ಕೆಲಸ ಮಾಡಲು ಒಂದು ಆಳು ಬೇಕಾಗಿರುವುದು. ಯಾರು ಸಿಗುವರೋ ಯಾರು ಇಲ್ಲವೋ ಮುಂದೆ ಹೋಗಿ ನೋಡುವೆನು. ನಾಥ ಮಂಗಳೇರ ಈಕೆಯನ್ನು ಈ ಕಂದನನ್ನು ಮಾರುತ್ತಿದ್ದೇನೆ. ಯಾರಾದ್ರೂ ಕೊಂಡುಕೊಳ್ಳುವರಿದ್ರೆ ಕೊಂಡುಕೊಳ್ಳುವುದು ಸ್ವಾಮಿ. ಅಯ್ಯ, ನೀವು ಯಾರು? ಈಕೆಯನ್ನು ಏತಕ್ಕಾಗಿ ಮಾರುವೆ? ಸ್ವಾಮಿ, ನಾವೊಬ್ಬ ದಿಕ್ಕಿಲ್ಲದ ಪರಿಸ್ಥಿತಿಗಳು ಸ್ವಾಮಿ. ಈಕೆಯನ್ನು ಏತಕ್ಕಾಗಿ ಮಾರುತ್ತಿರುವೆ? ತಿನ್ನುವುದಕ್ಕೆ ಅನ್ನವಿಲ್ಲದೆ ಮಾರುವೇನು ಸ್ವಾಮಿ. ಎಷ್ಟು ವರಹ ಕೊಟ್ಟರೆ ಕೊಡುವೆ ಸ್ವಾಮಿ? ಈಕೆ ಎಕರೆ 12 ವರಗಳು ಹಾಗೂ ನನ್ನ ಬಳಿ 12 ವರಹಗಳು ಇಲ್ಲ. 3 ವರಗಳನ್ನು ಕೊಡುವೆನು. ಕೊಡುವೆಯಾ? ಅಷ್ಟ ಕೊಡುವುದಿಲ್ಲ ಸ್ವಾಮಿ. ಹಾಗಾದ್ರೆ ನಾನು ಹೊರಡಬಹುದು ಸ್ವಾಮಿ. ಪೂಜ್ಯರೇ, ಸ್ವಲ್ಪ ನಿಧಾನಿಸಿ. ಅಣ್ಣಯ್ಯ, ಅಮ್ಮ, ಆಸೆ ಎಂಬುದು ಮನುಷ್ಯನಿಗೆ ಯಮಪಾಸವಲ್ಲವೇ? ಅವರು ಕೊಡುವ 3 ವರಹಗಳನ್ನೇ 12 ವರಹಗಳೆಂದು ಭಾವಿಸಿ ನಮ್ಮನ್ನು ಅವರಿಗೆ ವಿಕ್ರಯಿಸಿ ಅಣ್ಣಯ್ಯ. ಸರಿ, ಹಾಗೆ ಆಗ್ಲಮ್ಮ ಸ್ವಾಮಿ. ಅಷ್ಟಕ್ಕೆ ಕೊಡುವೇನು ಸ್ವಾಮಿ. ಸರಿ, ತೆಗೆದುಕೋಪ್ಪ. 1 2 3 ಸರಿಯಾಗಿದೆಯೇನಪ್ಪ? ಸರಿಯಾಗಿದೆ ಸ್ವಾಮಿ. ಸರಿ, ಕಳಿಸ್ಕೊಡು. ಅಮ್ಮ, ಅಣ್ಣಯ್ಯ, ಕುಮಾರ, ಈ 3 ವರಗಳೇ ನಿಮ್ಮನ್ನು ಈ ಬ್ರಾಹ್ಮಣರಿಗೆ ವಿಕ್ರಯಿಸಿದ್ದೇನೆ. ಅವರ ಮನೆ ಕೆಲಸಕ್ಕೆ ಹೋಗಿ. ಅಣ್ಣಯ್ಯ, ಇಷ್ಟು ದಿನಗಳವರೆಗೂ ನೀವು ನಮ್ಮನ್ನು ನಿಮ್ಮ ಮಕ್ಕಳಂತೆ ಸಾಕಿ ಸಲಹಿದಿರಿ. ನೀವು ಮಾಡಿದ ಉಪಕಾರವನ್ನು ನಾನೆಂದಿಗೂ ಮರೆಯಲಾರೆನು. ದುಃಖಿಸದೆ ನಮ್ಮನ್ನು ಸಂತೋಷದಿಂದ ಕಳಿಸಿಕೊಡಿ ಅಣ್ಣಯ್ಯ. ಅಮ್ಮ, ಆ ಶ್ರೀಹರಿ ನಿಮ್ಮನ್ನು ಕೈ ಬಿಡದೆ ಕಾಪಾಡುವನು ತಾಯಿ. ಹೋಗಿ ಬಮ್ಮ. ನಾವಿನ್ನು ಹೋಗಿ ಬರಬೇಕು ಅಣ್ಣಯ್ಯ. ಹೋಗಿ ಬಮ್ಮ. ಕುಮಾರ, ಭಿಕ್ಷೆ ಬೇಡ ಮಗು. ಹರಸಿ
ಆಶೀರ್ವದಿಸಿ ಕಳುಹಿಸಿಕೊಡಿ. ಕುಮಾರ, ಆ ಪರಮಾತ್ಮ ನಿಮ್ಮನ್ನು ಕೈ ಬಿಡದೆ ಕಾಪಾಡೋದು ಮಗು. ಹೋಗಿ ಬಾ ಕುಮಾರ, ಭಿಕ್ಷ ಬೇಡ. ಸ್ವಾಮಿ ಕರೆದುಕೊಂಡು ಹೋಗಿ ಸ್ವಾಮಿ. ಬಾಮ್ಮ ನಮ್ಮ ಮನೆಗೆ ಹೋಗೋಣ. ಹಾಗೆ ಅಲ್ಲಿ ನಡೀರಿ ಪೂಜ್ಯರೇ. ಅಗಸದಿಂದಲೇ ಜನರ ಸಗಸತಾಂಡ ನಗ್ತಾರ ಮಾಟಪಟ ಮಗನರ್ಲ. ಇದು ನಗ್ತಾರ, ಇದು ನಗ್ತಾರ, ಹೈ ನಗ್ತಾರ ಮಾಟಪಟ ಮಗನರ್ಲ. ನಿತ್ಯವೂ ಕಟ್ಟೆಗಳು ಒಟ್ಕೊಂಡು ಬಟ್ಟೆಗಳ, ನಿತ್ಯವೂ ಕಟ್ಟೆಗಳು ಒಟ್ಕೊಂಡು ಬಟ್ಟೆಗಳು ಒಟ್ಟಿಯಾದ ತಂದುಕೊಳ್ಳ ಪುರುಷನರ್ಲ. ಅಗಸದಿಂದಲೇ ಜನರ ಸಗಸತಾಂಡ ನಗ್ತಾರ, ಇದು ನಗ್ತಾರ, ಹೈ ಇದು ನಗ್ತಾರ ಮಾಟಪಟ ಮಗನರ್ಲ. ಅಕ್ಷರ ಮಾನೆಯಲ್ಲಿ ಸೊಗಸಾದ ನಲ್ಸಲ್ಲ, ಅಕ್ಷರ ಮಾನೆಯಲ್ಲಿ ಸೊಗಸಾದ ನಲ್ಸಲ್ಲ, ವರ್ಷಯಾದ ಪುರುಷನಲ್ಲ ಪುರುಷನಲ್ಲ. ಅಗಸದಿಂದಲೇ ಜನರ ಸಗಸತಾಂಡ, ಇದು ನಗ್ತಾರ, ಇದು ನಗ್ತಾರ, ಇದು ನಗ್ತಾರ ಮಾಟಪಟ ಮಗನರ್ಲ. ಅಲ್ಲ ಅಗಸ್ನವರು ಅಗಸ್ನವನು ಅಂತಾರಲ್ಲ, ಈ ಅಗಸ್ನವನ್ ಇಲ್ದೆ ಹೋದ್ರೆ ಈ ಪ್ರಪಂಚಕ್ಕೆ ಬೆಳಕಿಲ್ಲ, ನನಗೂ ಬೆಳಕಿಲ್ಲ. ಅದಂಗಿರ್ಲಿ, ನಾನು ಸಂಸಾರದ ಕಥೆಯನ್ನು ಹೇಳ್ತೀನಿ ಕೇಳಿ. ಅಲ್ಲ ನಮ್ಮಮ್ಮ ಬೇಡ 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 ಅಂದ್ರು, ನನಗೆ 5ನೇ ಮದುವೆ ಮಾಡಿದ್ಲು. ಅವ ಬೇಡ ಬೇಡ ಅಂದವ ಸಂಸಾರ ಬೆಳಗಾಕಂತ ಮಾಡಿದ್ಲು. ಆದ್ರೆ ನಮ್ಮಮ್ಮ ನನ್ನ ಮಾತು ಕೇಳಿಲ್ಲ. ಈಗ ಅವಳು ಕಟ್ಕೊಂಡ ಮೇಲೆ ಆಹಾ ಯಾಕೆ ಕೇಳ್ತೀರ ನನ್ನ ಸಂಸಾರ ಓಸಿ ಕೇಳ್ತೀನಿ ಕೇಳಿ. ಅಲ್ಲ ಅವಳಿಗೆ ಒಂದು ಬಟ್ಟೆ ವಿಚಾರದಲ್ಲಿ ಸೀರೆ ಗೀರೆಯನ್ನು ತಂದುಕೊಟ್ರೆ ಇದಾಗ್ಬಿಡುತ್ತೆ ಅಂತ ನಮ್ಮ 500 ಅಂಗಡಿಗೆ ಹೋಗಿ 1 ರೂಪಾಯಿ ಕೊಟ್ಟು ಒಂದು ಸೀಟಿ ಸೀರೆ ತಂದುಕೊಟ್ಟಿದ್ದೀನಿ. ಆ ಒಂದು ಹೂವ ಕನಕಾಂಬ್ರ, ಜಾಜಿ, ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ ಇವೆಲ್ಲ ತಂದು ತಲೆಯಲ್ಲಿ ಮುಡಿದ್ರೆ ಎಲ್ಲಿ ಹುಳ ಗಿಳ ಬಿದ್ದಾವ ಅಂತ ಬರೀ ಪೇಪರ್ ಹೂವನೇ ತಂದಿಟ್ಟಿದ್ದೀನಿ. ಹಿಂಗೆ ಹಂಗ ತಾಂಡ್ರೆ ಇಟ್ಕೊಳ್ರಿ ನನ್ನ ಸಂಸಾರನ. ಒಂದ್ ತಿಂಡಿ ವಿಚಾರನ, ಒಂದ್ ಚಿತ್ರಾನ್ನ, ಒಂದು ಹುಳಿಯನ್ನ, ಒಂದು ಕೇಸರಿ ಬಾತು, ಒಂದು ವಾಂಗಿ ಬಾತು, 106 ತಿಂಡಿಗಳು ತಿಂದ್ಬಿಟ್ರೆ ಎಲ್ಲಿ ಗಂಟ್ಲಲ್ಲಿ ಸಿಕ್ಕಾಕೊಂಡು ಸತ್ತೋಗ್ಬಿಡ್ತಾಳೋ ಅಂತ ನಮ್ಮೂರ್ ಗೌಡ್ರ ಮನೆಗೆ ಹೋಗಿ ಜೋಳ ತಕೊಂಡು ಬಂದು ಚೆನ್ನಾಗಿ ಕಲ್ಲಲ್ಲಿ ಬೀಸಿ ಒಂದೊಂದು ತೊಟ್ಟೆ ಗಂಜಿ ಕೊಟ್ಟು ಸಾಕ್ತಾ ಇದ್ದೀನಿ. ಹಿಂಗೆ ಹೆಂಗ್ ತಾದ್ರೆ ಸಾಕ್ಲಿ ಹೇಳ್ರಿ ನಾನು. ಅದಕ್ಕೆ ನಾನು ಗಂಡಸು ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತಾನೆ ಮನೆಗೆ, ಕುಡಿಯಕ್ ನೀರ್ ಕೊಡೋಣ ಅಂತ ಇದ್ ಮಾಡಿದೀರಾ. ಅದೇನು ಅಂತಾರಲ್ಲ, ಮನೆಗ್ ಬರತ್ತಷ್ಟಗೆ ಚಿಟ್ಟಿಗ ಪಟ್ಪಡ ಅಂತ ಹೊಡಿಯಕ್ ಬರ್ತಾಳಲ್ಲ, ನಾನು ಏನು ಮಾಡ್ಲಿ ನೀವೇ ಹೇಳಿ. ಅದಕ್ಕೆ ಒಂದು ವಿಷಯನ ಒಂದು ಪ್ಲಾನ್ ಹಾಕೊಂಡಿದ್ದೀನಿ. ಹೆಂಗಂತ ಇವಳನ್ನ ಬಿಟ್ಬಿಟ್ಟು ಬೇರೆಯವಳನ್ನ ಯಾರಾದ್ರೂ ತಳ್ಳಗೆ ಇಲ್ಗಿ ಅಂತ ಒಂದು ಕೂಟಿಗೆ ಮಾಡ್ಕೊಂಡ್ಬಿಟ್ಟು ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಹಂಗೈತೆ ನನ್ನ ಆಸೆ. ನೋಡ ಹಿಂಗೆ ಬರ್ತಾಳಲ್ಲಪ್ಪ, ಹಿಂಗೆ ಬರ್ತಾಳಲ್ಲ. ನೋಡಿ ನೋಡಿ ನೋಡಿ, ಸಾಕು ಸಾಕು ನಿನ್ನ ವಿಚಾರ ತನಯ್ಯ, ಬಲ್ಲೆನಯ್ಯ ನುಡಿಗಳಲ್ಲೆಲ್ಲ ಸಾಕು ಸಾಕು ನಿನ್ನ ವಿಚಾರ ತನಯ್ಯ, ಬಲ್ಲೆನಯ್ಯ ನುಡಿಗಳಲ್ಲೆಲ್ಲ ಸಾಕು ಸಾಕು ವಿಚಾರ ತನಯ್ಯ. ಕೂಟಿದೇನೆ ಇಲ್ಲದೆ ಇವನು ಕೂಟಿದೇನೆ ಆಗುವೆಯ
ನೀನೇ ಕೂಡಿಗೆ ಆಗಿದ ಕಾಲಕ್ಕೆ ನೀರಿಲ್ದ ಬಾವಿ ಎಲ್ಲೋ ನೀರಿಲ್ದ ಕೊಳೆ ಎಲ್ಲೋ ಬುಳಕ್ಕಂತ ಬಿದ್ದು ಲಟಕ್ಕಂತ ಪ್ರಾಣ ಬಿಟ್ಬಿಡ್ತೀವಿ. ಹಂಗ್ ಮಾಡ್ಬೇಡ ಕಣೆ, ಹಂಗ್ ಮಾಡ್ದೆ ನನ್ ಗತಿ ಏನ? ಇವಾಗಲೇ ನೀನು ಒಳ್ಳೆ ರಮ್ಮೆ ತರ ನೋಡ್ಕೊಂತ ಇದ್ದೀನಿ. ನೀನು ಬಾವಿನ ಕೆರೆ ನೋಡ್ಕೊಂಡು ನಾನು ಏನೇ ಮಾಡ್ಲಿ? ಅದಕ್ಕೆ 5ನೇ ಮದುವೆ ಆಗ್ಬೇಕಂತ ಹೇಳ್ತಾ ಇದ್ದ ಇಷ್ಟೊತ್ತು ನೀನು. ಯಾರ ಹೇಳಿದ್ದು? ಹೇಳ್ರಮ್ಮ, ನಾನು ಏನಾನ ಹೇಳಿದ್ನ? ಹೇಳ್ರೆ ನಾ ಸುಮ್ಗೆ ಹೇಳ್ತಾವಲ್ಲ. ನೀನೆಲ್ಲ ಮದುವೆ ಮಾಡ್ಕೊಳ್ಳೋದು ನಿನ್ನಂತವ್ರನ್ನ, ನಿಮ್ ಮುತ್ತಾತ ಅವ್ರನ್ನ, ನಿಮ್ಮ ಅಪ್ಪನಂತವ್ರನ್ನ, ಈ ಊರ್ನಾಗಿರೋ ಮುದುಕನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತೀನಿ ಹೋಗು. ನಿನಗೇನೇ ಬಂತ ಹತ್ತ ಮುದುಕನ್ ಕರ್ಕೊಂಡು ಹೋಗೋದಿತ್ತು, ನಾನು ಇಲ್ಲೇನೆ ಇಲ್ಲಿ ಗಟ್ಟಿಬಿಟ್ಟಾಗೆ. ನೀನ್ ಮಾತ್ರ 5 ಕೂಡಿಗೆ ಆಗ್ಬೋದಾ? ಯಾರು? ನೀನು. ನಾನು ಹೇಳಿಲ್ಲ ಕಣ, ಸುಮ್ಗೆ ನನ್ ಮೇಲೆ ಇದ್ ಮಾಡ್ತೀನಿ. ಹೌದಾ? ಯಾರಾದ್ರೂ ಕೇಳಿ. ಅಲ್ಲ, ಊರಿನ ಮಾರಿ ಪರಿಚಯ ಹತ್ರ ಬಂತು, ಊರಿನ ಒಕ್ಕಲಿಗರೆಲ್ಲ ನಮ್ಮಬಟ್ಟೆ ಅಂತ ಕೇಳ್ತಾ ಇದ್ರೆ ಬಡಿವಾರ ಮಾಡ್ಕೊಂಡು ಕೂತ್ಕೊಂಡಿದ್ಯಲ್ಲ, ನಾವು ಅಷ್ಟೇ ನಿನ್ನ ಮಕ್ಕಳೇ. ನಮ್ ರಾಜೇಶ್ವರಪ್ಪನವ್ರ ಅಲ್ಲಿ ಕೊಡ್ಬೇಕು, ನಾಳೆ ನನ್ನ ಜಾತ್ರೆ ಇದೆ, ಅದು ನಿನಗೆ ಗೊತ್ತಾ? ಗೊತ್ತು. ಅದನ್ನ ನಾನು ಹೇಳ್ಕೊಂಡು ಸುಮ್ನೆ ಇದ್ನಮ್ಮ, ಇಲ್ಲಿ ಜಾತ್ರೆ ಬಂದೈತೆ ಬಟ್ಟೆ ಕೊಡ್ಬೇಕು ಅಂತ. ಅದು ಸರಿ, ಇನ್ನೇನಾದ್ರೂ ಮಾತಾಡ್ ಹೋಗಿ. ಇನ್ನೇನಿಲ್ಲ, ನೋಡ್ತಾ ಇದ್ರೆ ತುಂಬಾ ಇದಾಗ್ತದೆ. ಏನಾಗ್ತೈತೆ? ಮೂತಿ ರೋಡ್ ಮಂಡ್ರಾಯಿ ಮುಖದವನೆ ಒಂದಾಗಲ್ಲ ಆಡ. ಸರಿ, ನೀನ್ ಹಂಗಿರ್ತೀಯಲ್ಲಿ ನಲ್ಲ ನಿನಗೆ ಬಿಡು ಮೌನ ಬಾಣ ಬಯಸಿರುವೆ, ಬಿಡು ಮೌನ ಬಾಣ ಬಯಸಿರುವೆ, ಮನಸೋತೆ ಅಲ್ಲ ನಿನಗೆ ಬಿಡು ಮೌನ ಬಾಣ ಬಯಸಿರುವೆ, ಬಿಡು ಮೌನ ಬಾಣ ಬಯಸಿರುವೆ, ಮನಸೋತೆನು ನನ್ಗೆ ಕತ್ತೆ ಮೆಸಕ್ಕಾಗಲ್ಲ, ಅದಕ್ಕೆ ಕಣೆ ಹಿಂಗಾಗ್ಬೇಡ ಅಂತ ಹೇಳಿದ್ದು. ಅಡಿಗೆ ಮಾಡಕ್ಕಾಗಲ್ಲ, ಎಲ್ಲಾದ್ರೂ ಹೋಗಿ ಒಬ್ಬ ಹುಡುಗನ್ ಕರ್ಕೊಂಡ್ ಬರೋ. ಹೌದಾ? ಬೇಕೇ ಬೇಕಾ? ಬೇಕು. ಬೇಕಾ? ಒಂದ್ 16 ವರ್ಷ ಹುಡುಗನ, ನಾನು ಕೆಲ್ಸಕ್ಕೂ ನಿನ್ ಕೆಲ್ಸಕ್ಕೂ ಇಬ್ರಿಗೂ ಆಗುತ್ತೆ. ಏನು ಕರ್ಕೊಂಡ್ ಬರೋ.
ಕುಮಾರ, ಅಮ್ಮ, ನಿನ್ನನ್ನು ಮಾರಲು ಇಲ್ಲಿಗೆ ಬಂದಿರುವನು ಪುರದ ಪುಣ್ಯ ನಿವಾಸಿಗಳೇ, ಯಾರಾದರೂ ಈ ನನ್ನ ಮುದ್ದು ಕುಮಾರನನ್ನು ಸಾಕುವುದಾದರೆ ಸಾಕಿಕೊಳ್ಳುವರಾಗಿ. ಏನಮ್ಮ ಮಾಡ್ತಾ ಇದ್ಯಾ? ಪೂಜ್ಯರೇ, ಈತನು ನಾನು ಎತ್ತ ಮಗನು. ಈತನನ್ನು ಮಾರಲು ಬಂದಿರುವೆನು. ಯಾರಾದರೂ ಸಾಕುವುದಾದರೆ ಸಾಕಿಕೊಳ್ಳಿ ಸ್ವಾಮಿ. ಹಾ ನಮ್ಮ ಮನೆಗೆ ಹೇಳ್ತಾ ಇದ್ರು ಒಂದ್ ಆಳ್ಬೇಕು ಅಂತ. ಲಕ್ಷ್ಮಿ, ಪಾಪ ಯಾರ ನೋಡೆ ಬರಕ್ ಮಾಡ್ಕೊಂಡು ಚೆನ್ನಾಗವನಲ್ಲ ಈ ಹುಡುಗನ? ಹಾ, ಹಂಗಾದ್ರೆ ಕತ್ತೆ ಮೇಲೆ ಸರೋಗ್ತಾನಲ್ಲ? ನಿನಗ್ ಸರ್ ಹೋಗ್ತಾನ ಕತ್ತೆ ಮೈಸಕ್ಕ? ಹಂಗಾದ್ರೆ ತಗೊಳ್ಳಿ. ಏನಮ್ಮ ಈ ಹುಡುಗನ್ ನಮ್ ಕೊಡುವೆ ತಾಯಿ? ಆಗಲಿ ಏನ್ ಕೆಲ್ಸ ಇಲ್ಲ, ಕತ್ತೆ ಮೇಸೋದಷ್ಟೇ. ಕುಮಾರ, ಮಡಿವಾಳ ಶೆಟ್ಟರ ಮನೆಯಲ್ಲಿ ನೋಡ್ತಾನೆ ಇರ್ತೀಯ ನೀನು ನಗಲೇ ಎಲ್ಲ. ಇರುವೆ ಕಂದ? ಇರುವೇನಮ್ಮ. ನಿನ್ ನೋಡೋದ್ಬಿಟ್ಟು ಅಮ್ಮ, ನನ್ನ ಕುಮಾರನಿಗೆ ಒಂದೆರಡು ಹಿತವಚನಗಳನ್ನು ಹೇಳಿ ಕಳಿಸಿಕೊಡುವೆ. ಬೇಗ ಬೇಗ ತಿಳಿಸಿ ಅಮ್ಮ. ಬಿಡಬೇಡ ಸದ್ಗುಣವ ಬಾಳಿಗಿದು ಭೂಷಣವು, ಉಡುಪು ತೊಡುಪುಗಳೆಲ್ಲ ದೇಹ ಶೃಂಗಾರ. ಕುಮಾರ, ಬಿಡಬೇಡ ಎಲ್ಲ ಮಾಡ್ಬೇಕು. ಬಿಡಬೇಡ ಸದ್ಗುಣವ ಬಾಳಿಗಿದು ಭೂಷಣವು, ಉಡುಪು ತೊಡುಪುಗಳೆಲ್ಲ ದೇಹ ಶೃಂಗಾರ. ಕಳ್ಳನಗಲು ಬೇಡ, ಕಳ್ಳನಗಲು ಬೇಡ, ಕಳ್ಳನಗಲು ಬೇಡ, ತಾನು ಜನು ಬೇಡ, ಯಾರಲ್ಲೂ ಹಾಗೆ ಬೇಡ, ಒಳ್ಳೆತನವ ಬಿಡಬೇಡ. ಯಾರಲ್ಲೂ ಹಾಗೆ ಬೇಡ, ಒಳ್ಳೆತನವ ಬಿಡಬೇಡ. ಬೇಡ ಸದ್ಗುಣವ ಬಾಳಿಗಿದು ಭೂಷಣವು, ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಅಲ್ಲೇ ನೋಡ್ತಾ ಇದ್ದೀನಿ. ಗಳೆಲ್ಲ ದೇಹ ಶೃಂಗಾರ. ಬೇಗ ಕಳ್ಸಮ್ಮ. ಕಲ್ಸ್ಕೊಡಮ್ಮ ಕಲ್ಸ್ಕೊಡಮ್ಮ. ಅರಸಂತ ತಾಯಿ ತಂದೆ ಮನವಾನೋ ಇಸಬೇಡ. ಮರ ನನ್ನೇ ನೋಡ್ತೀನಿ. ಅರಸಂತ ತಾಯಿ ತಂದೆ ಮನವಾನೋ ಇಸಬೇಡ. ಮಲ್ಲಿಗೆಯ ಹೂವಾಗು, ಮರದ ಫಲವಾಗು. ಮಲ್ಲಿಗೆಯ ಹೂವಾಗು, ಮಾಮರದ ಫಲವಾಗು. ಬಿಡಬೇಡ ಸದ್ಗುಣವ ಬಾಳಿಗಿದು ಭೂಷಣವು, ಉಡುಪು ತೊಡುಪುಗಳೆಲ್ಲ ದೇಹ ಶೃಂಗಾರ. ಕಳ್ಸ್ಕೊಡಮ್ಮ ಇವ್ ನಿನ್ನೆ ಕಲ್ಸ್ಕೊಡಮ್ಮ, ಜೈಲೇ ಟೈಮ್ ಆಯ್ತು, ಕಲ್ಸ್ಕೊಡಮ್ಮ. ಕತ್ತಿಗಳು ಬಿಡ್ಬೇಕಲ್ಲಿ, ಬಟ್ಟೆ ಒಗಿಬೇಕಿನ್ನ. ಹಂಗೆ ಕರ್ಕೊಳ ಹಂಗೆ. ಹೇಳಿ ಸ್ವಲ್ಪ ಜೈಲ್ ಬಿಟ್ಟು ಕರ್ಕೊಳ್ಳೆ ಜೈಲು. ಪೂಜ್ಯರೇ, ಕರ್ಕೊಂಡ್ ಬಾರ, ಟೈಮ್ ಆಯ್ತು, ಕರ್ಕೊಂಡ್ ಬಾರ. ಕುಮಾರ, ಕಳ್ಳತನವನ್ನು ಮಾಡಬಾರದು, ಸುಳ್ಳನೆಂದಿಗೂ ನುಡಿಯಬಾರದು. ಅನ್ನವಿಟ್ಟ ಮನೆಗೆ ಎಂದಿಗೂ ಅನ್ಯಾಯವನ್ನು ಮಾಡದಂತೆ ಅವರು ಹೇಳುವ ಕೆಲಸವನ್ನು ಮಾಡಿಕೊಂಡು ಹೋಗುತ್ತಿರಬೇಕು. ಮರಳಿ ಹೋಗುವೆಯ ಮರೆತು ಹೋಗುವೆಯ ಎತ್ತವಳೆದೆಯ ಹಾಲಿನ ಋಣವ ತೀರಿಸಲಾರದೆ ಬಂದೆಯ.
ಅವನ ಸಿರಿಭೋಗವಂತರಿಸಿ ಪರಿಪರಿ ಕಷ್ಟವಂ ಕೊಡುವೆ. ಕೊಡಬಾರದ ಕಷ್ಟವಂ ಕೊಟ್ಟು ಕೊಡಬಾರದ ಕಷ್ಟವಂ ಕೊಟ್ಟು ಹೋಲಿಸಿ ಬಾಳು ಕಳಿಸಿದನು ಮುದಡಿ. ಜರಿದ ಮೂರ್ಖನ ಮನದೊಳು ಬರುಗಿಸಿ ಜರಿದ ಮೂರ್ಖನ ಮನದೊಳು ಬರುಗಿಸಿ ಪರಿಪರಿ ಕಷ್ಟಂ ನಾಂ ಕೊಡುವೆ. ಜರಿದ ಮೂರ್ಖನ ಮನದೊಳು ಬರುಗಿಸಿ ಪರಿಪರಿ ಕಷ್ಟಂ ನಾಂ ಕೊಡುವೆ. ಸತ್ಯ ಕಾಯುವಾದ ಬರು ನಟರಗಳ ಕಪಟ ಬ್ರಾಹ್ಮಣ ವೇಷದ ಹೋಗಿ ಕಪಟ ಬ್ರಾಹ್ಮಣ ವೇಷದ ಹೋಗಿ ಉಪಾಯ ಗೈರನ. ಕಪಟ ಬ್ರಾಹ್ಮಣ ವೇಷದ ಹೋಗಿ ಉಪಾಯ ಗೈರ ನಾನೀಗ ವಿಪರೀತಿಯಲ್ಲಿರುವಳು ಸುಗಮಿ. ರಾಧಿಯೋ ನಾನಲ್ಲ ಅಪರಾಧಿಯೋ ನಾನಲ್ಲ ಅಪರಾಧಿಯೋ ನಾನಲ್ಲ ನಾನಲ್ಲ ನಾನಲ್ಲ. ಈಗ ನಾನು ಯಾವ ಕಷ್ಟ ಕೊಟ್ಟಂತಾಯಿತು? ಎಲ್ಲರೂ ಸುಖವಾಗಿಯೇ ಇರುವರಲ್ಲ. ಚಂದ್ರಾಸೆಯು ಭಟ್ಟರ ಮನೆಯಲ್ಲಿ ಕೆಲಸಕ್ಕೆ ಸೇರಳು. ಸತ್ಯರಥನು ರಾಮಜೋಯಿಸರ ತೋಟವನ್ನು ಕಾಯುತ್ತಿರುವ ಚತುರನಾದರೂ ಮಡಿವಾಳರ ಮನೆಯಲ್ಲಿ ಸತ್ಯಗಳನ್ನು ಮೇಯಿಸಲು ಕೆಲಸಕ್ಕೆ ಆಹಾ ಆಹಾ, ಈಗ ನಾನು ಯಾವ ಕಷ್ಟ ಕೊಡಬೇಕು? ಸತ್ಯರಥ ಸತ್ಯರಥ, ಈಗ ನೋಡು ಒಳ್ಳೆಯ ಕಾಲ. ಚತುರನು ರಾಮಜೋಯಿಸರ ತೋಟದ ತೀರ ಕಟ್ಟಗಳನ್ನು ಕಾಯುತ್ತಿರುವನು. ಈಗ ನಾನು ಮಾಯಬ್ರಾಹ್ಮಣ ವೇಷದಿಂದ ಹೋಗಿ ಬಾಳೆ ಹಣ್ಣುಗಳನ್ನು ಕದ್ದ ನೆಪ ಹಾಕಿ ಅಂದು ನನಗೆ ದೇವೇಂದ್ರನ ಸಭೆಯಲ್ಲಿ ಪಂಥ ಕಟ್ಟಿದ್ದ ಸತ್ಯವ್ರತನು ಈಗ ಅವನ ಮಗನ ಕೈಗಳನ್ನು ಅವನ ತಂದೆ ಕೈಗಳೇ ಕತ್ತರಿಸುವನು. ಈ ಕಾರ್ಯವನ್ನು ಈಗಲೇ ಮಾಡುವೆನು. ಸದಾಶಿವನ ಹೊರಂಪಡೆಯ ನರಾಧಮನ ಎಲ್ಲಿದೆ? ಸದಾಶಿವನ ಹೊರಂಪಡೆಯ ನರಾಧಮನ ಎಲ್ಲಿದೆ? ನರಾಧಮನ ಎಲ್ಲೇ ಹರಿಹರ ಎಲ್ಲೇ 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 ಜೈ ಸತ್ಯರಾಮ.